ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಕ್ಯಾರೆಟ್ ಹೋಳ್ಗೆ ಮಾಡತ್ತೀನಿ. ತುಂಬ ಚೆನ್ನಾಗಿರ್ತಾವೆ. ಕ್ಯಾರೆಟ್ ಹೋಳ್ಗೆ ಮಾಡೋಕ್ಕೆ ಇಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಒಂದು ಬೌಲ್ಗೆ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿನಿ, ಹಾಕ್ಕೊಳ್ಳಾಕತ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಹಾಕಿಬಿಟ್ಟು ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದಾಕತ್ತೀನಿ. ನೋಡಿ, ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದಾಕತ್ತೀನಿ. ಒಮ್ಮೆ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋಬೇಕು. ನೋಡಿ, ಹಿಟ್ಟು ನಾದಿ ಇಟ್ಕೊಂಡು ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಸಲ ಎಲ್ಲ ಚಲೋ ತಂಗ ಮಿಜ್ಜಿ ಕೇಸಿಂದ ಒಂದು ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಇಟ್ಟಿನಿ ನಾನು ಹಿಟ್ಟು. ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿನಿ, 4 ಕ್ಯಾರೆಟ್. ಹೆಚ್ಚು ಮನೇಲಿ ಹೆಚ್ಚಾಗತ್ತೀನಿ, ನಾನು ಸಣ್ಣ ಕಣ್ಣಲ್ಲಿ ಹೆಚ್ಚು ಮನೇಲಿ ತುರಿಯಾಕತ್ತೀನಿ ಕ್ಯಾರೆಟ್. ಮಿಕ್ಸಿಗೆ ಹಾಕೋಬೋದು, ಬೇಕಾದ್ರೆ ಈ ಥರ ಸಣ್ಣಂದ ಇದರಲ್ಲಿ ತುರ್ಕೊಳಕತ್ತೀನಿ ನಾನು ಕ್ಯಾರೆಟ್. ನೋಡಿ, ಎಷ್ಟು ಕ್ಯಾರೆಟ್ ತುರಿದು ಇಟ್ಕೊಂಡಿನಿ. ಇವಾಗ ಕಡಾಯಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ ನಾನು. ಇದಕ್ಕೆ ನಾನು ಕ್ಯಾರೆಟ್ ಹಾಕ್ಕೊಳಕತ್ತೀನಿ. ತುರಿದಿದ್ದೆಲ್ಲ ಕ್ಯಾರೆಟ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು. ತುಪ್ಪದೊಳಗೆಲ್ಲ ಅದನ್ನು ಮಿಕ್ಸ್ ಮಾಡಕತ್ತೀನಿ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ಕೊಳಕತ್ತೀನಿ ನಾನು. 1 ಕಪ್ ಬೆಲ್ಲ ಹಾಕ್ಕೊಂಡೀನಿ. ಬೆಲ್ಲ ಹಾಕಿಬಿಟ್ಟು ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಇದಕ್ಕೆ ರವೆ ಹಾಕ್ಕೊಳಕತ್ತೀನಿ ನಾನು. ಒಂದು ಅರ್ಧ ಕಪ್ ಅಷ್ಟು ರವೆ ಹಾಕ್ಕೊಂಡೀನಿ ನಾನು. 4 ಸ್ಪೂನ್ ಆಗುತ್ತೆ ರವೆ, ಅಷ್ಟು ರವೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ಮಟ್ಟ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಇದನ್ನ ಆರಕ್ಕೆ ಇಟ್ಟಿನಿ ನಾನು. ತುಂಬ ಬಿಸಿ ಇತ್ತು, ಆರಕ್ಕೆ ಬಿಟ್ಟಿನಿ. ಇವಾಗ ಆರಿತ್ತು ನೋಡಿ, ಹೂರಣ ಅದಕ್ಕೆ ಬಂದೈತಿ. ಎಲ್ಲ ಆರಿಕೆಸಿಂದ ಗಟ್ಟಿಯಾಗಿ ಇವಾಗ ನೋಡಿ ಎಷ್ಟು ಮಸ್ತ್ ಐತಿ. ಇವಾಗ ಈ ಕಡೆ ಹಿಟ್ಟೆಲ್ಲ ನೆನೆಯಕ್ಕಿಟ್ಟಿದ್ದ ಹಿಟ್ಟು ನೆಂದಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ನೆಂದೈತಿ. ಇವಾಗ ಇನ್ನೊಂದು ಸಲ ಅದನ್ನೇ ಚಲೋ ತಂಗ ನಾದ್ಬಿಟ್ಟು ಇವಾಗ ಒಂದು ಉಳ್ಳಿ ತೊಗೊಂಡು ಅದನ್ನು ಹಂಗಾಯಾಗ ಅಗ್ಗಲ್ ಮಾಡ್ಕೇಸಿಂದ ಇದ್ರೊಳಗೆ ಹೂರಣ ತುಂಬ್ಕೊಳಕತ್ತೀನಿ.
ಅದು ಹೆಚ್ಚಿಗಿದ್ದ ಹಿಟ್ಟು ತೆಗೆದನ್ನು ನಾನು ತೆಗೆದುಬಿಟ್ಟು ನೋಡಿ ತುಂಬಿಕೆಯಿಂದ ಇವಾಗ ಹೋಳಿಗೆ ಮಾಡಕತ್ತೀನಿ. ತುಂಬ ಚೆನ್ನಾಗಿ ಆಗ್ತಾವೆ ಹೋಳಿಗೆ. ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು. ನೋಡಿ ಹೋಳಿಗೆ ರೆಡಿ ಆಯಿತು. ಇವಾಗ ಹಂಚಿಗೆ ಹಾಕ್ಕೊಳಕತ್ತೀನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಂಚಿಗೆ ಹಾಕ್ಕೊಳಕತ್ತೀನಿ. ನೋಡಿ ಇವಾಗ ಹೊಳಿಸಿ ಹಾಕಕತ್ತೀನಿ. ನೋಡಿ ಇವಾಗ ಹೋಳಿಗೆ ರೆಡಿ ಆಯಿತು. ಇವಾಗ ಇದನ್ನ ತೆಗಿಯಕತ್ತೀನಿ. ನೋಡಿ ಎಷ್ಟು ಮಸ್ತಾಗಿ ಆಗೈತಿ. ಇವಾಗ ಅದೇ ಥರ ನಾನು ಇನ್ನೊಂದು ಹೋಳಿಗೆ ಮಾಡಕತ್ತೀನಿ. ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಅದನ್ನ ಚಪಾತಿ ಮನೆಯೊಳಗೆ ಅಗ್ಗಲ್ ಮಾಡಿಕೆಸಿಂದ ಅದ್ರೊಳಗೆ ತುಂಬ್ಕೊಂಡೆ ನಾನು ಹೂರಣ ತುಂಬಿಟ್ಟು ಹೆಚ್ಚಿಗಿದ್ದ ಹಿಟ್ಟು ತೆಗೆದುಬಿಟ್ಟು ಅದನ್ನ ಅಲ್ಲೇ ಮಡಚಿಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹೋಳಿಗೆ ಮಾಡಕತ್ತೀನಿ. ನೋಡಿ ಇದು ರೆಡಿ ಆಯಿತು. ಇದನ್ನು ತೆಗೆದುಬಿಟ್ಟು ಹಂಚಿಗೆ ಹಾಕ್ಕೊಳಕತ್ತೀನಿ. ನೋಡಿ ಎಷ್ಟು ಮಸ್ತಾಗೈತಿ. ಇದನ್ನು ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಚಿಬಿಟ್ಟು ಹಂಚಿಗೆ ಹಾಕ್ಕೊಳಕತ್ತೀನಿ ಹೋಳಿಗೆ. ಎರಡು ಹೋಳಿಗೆ ಮಾಡಿ ತೋರಿಸಿ ನಾನು. ನೋಡಿ ಇದನ್ನು ಹೊಳಿಸಿ ಹಾಕ್ಕೊಳಕತ್ತೀನಿ. ತುಂಬ ಚೆನ್ನಾಗಿ ಆಗ್ತಾವೆ. ಯಾರು ಬೇಕಾದವ್ರು ಮಾಡ್ಕೋಬೋದು. ನೋಡಿ ಇದನ್ನು ಎರಡು ಕಡೆ ಬೇಯಿಸ್ಕೇಸಿಂದ ತುಂಬ ರುಚಿಯಾಗಿರ್ತಾವೆ. ಬಾಯ್ಲಿಟ್ಟರೆ ಕರಿತಾವೆ, ಅಷ್ಟು ಮಸ್ತಾಗಿರ್ತಾವೆ ಹೋಳಿಗೆ. ಈ ಹೋಳಿಗೆ ಕ್ಯಾರೆಟ್ ಹೋಳಿಗೆ ನೋಡಿ ಇದನ್ನು ತೆಗೆದುಬಿಟ್ಟು ನಾನು ಇಟ್ಕೊಳಕತ್ತೀನಿ. ನೋಡಿ ಎಷ್ಟು ಮಸ್ತಾಗೈತಿ ಕ್ಯಾರೆಟ್ ಹೋಳಿಗೆ. ಯಾರು ಬೇಕಾದವ್ರು ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತಾವೆ, ಬಾಯಲ್ಲಿಟ್ಟು ಕರಿತಾವೆ, ಅಷ್ಟು ಮಸ್ತಾಗಿರ್ತಾವೆ ಹೋಳಿಗೆ. ನೋಡಿ ಎಲ್ಲ ಒಂದು ಪ್ಲೇಟ್ನಾಗ ಇಟ್ಕೊಂಡು ನಾನು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.